ಚಾನಲ್ ಡಿವೈನ್ ಲೈಟ್ 311 ಕನ್ನಡಗೆ ಸ್ವಾಗತ. 1111 ಪೋರ್ಟಲ್ಗೆ ಡಿವೈನ್ ಕಡೆಯಿಂದ ಏನಿದೆ ಮೆಸೇಜ್ ನೋಡೋಣ. ಈ ಎರಡು ಫೈಲ್ನಲ್ಲಿ ನಿಮಗೆ ಯಾವುದು ಅಟ್ರಾಕ್ಟ್ ಆಗುತ್ತೆ ಅದನ್ನು ತಗೊಳ್ಳಿ. ಆ ಫೈಲ್ ರೀಡಿಂಗ್ ನಿಮ್ದಾಗಿರುತ್ತೆ. ಶುರು ಮಾಡೋಣ. ಯಾರು ಈ ಗೋಲ್ಡ್ ಕಲರ್ ಸ್ಟೋನ್ ಟೈಗರ್ ಐ ಇದನ್ನ ಸೆಲೆಕ್ಟ್ ಮಾಡಿದ್ದೀರಾ, ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಏನಿದೆ 1111 ಪೋರ್ಟಲ್ಗೆ ಡಿವೈನ್ ಕಡೆಯಿಂದ. ದ ಎಂಪರರ್, ಟೆನ್ ಆಫ್ ಸೋರ್ಡ್ಸ್, ಕಿಂಗ್ ಆಫ್ ಪೆಂಟಿಕಲ್ಸ್, ಫೋರ್ ಆಫ್ ವಾಂಡ್ಸ್. ನಿಮಗೆ ತುಂಬ 4 ಬಂದಿದೆ. ತುಂಬ ನಿಮಗೆ 4 ನಂಬರ್ ತುಂಬ ಕಾಣಿಸ್ತಿರ್ಬೋದು, ಅಥವಾ ನಿಮ್ಮ ಜೀವನದಲ್ಲಿ ಅದು ತುಂಬ ಪ್ರಮುಖವಾದ ಡೇಟ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಮ್ಯಾರೇಜ್ ಡೇಟ್ ಆಗಿರ್ಬೋದು, ಏನೋ ಒಂದು. ಒಟ್ಟಿನಲ್ಲಿ 4 ಅನ್ನೋದು ನಿಮ್ಮ ಜೀವನದಲ್ಲಿ ತುಂಬ ಅಗತ್ಯವಾದ ಒಂದು ನಂಬರ್ ಅಂತ ಅನ್ನಿಸ್ತಾ ಇದೆ. ಇಷ್ಟು ದಿನ ನಿಮಗೆ ಏನು ಒಂದು ಸ್ಟ್ರಗಲ್ಲು, ನೋವು ಏನಿತ್ತು ಅದರಿಂದ ನೀವು ಈಲಾಗಿ ಆಚೆ ಬರ್ತಾ ಇದ್ದೀರಾ. ಅದರಿಂದ ನೀವು ಒಂದು ಮುಕ್ತಿಯಾಗಿ, ನೀವು ಕಿಂಗ್ ಆಗಿ, ಒಂದು ನಿಮ್ಮಲ್ಲಿ ಸಮೃದ್ಧಿತನ, ಇನ್ಫಿನಿಟಿ, ಒಂದು ಫಲ, ಒಂದು ಪವರ್ ಎಲ್ಲ ನಿಮಗೆ ಸಿಗ್ತಾ ಇದೆ. ನಿಮ್ಮ ಜೀವನದಲ್ಲಿ ನೀವು ನಿಮಗೆ ಒಂದು ಚಕ್ರವರ್ತಿಯಾಗಿ, ನಿಮ್ಗೊಂದು ಪವರು, ಒಂದು ಫಲ, ಒಂದು ಇನ್ಫಿನಿಟಿ, ಒಂದು ಕಿರೀಟ ಎಲ್ಲನೂ, ಒಂದು ಸಿಂಹಾಸನ ಎಲ್ಲ ನಿಮಗೆ ದೊರೀತಾ ಇದೆ. ನಿಮ್ಮ ರೂಟ್ ತುಂಬ ಬಲವಾಗಿ ಸ್ಟೇಬಲ್ ಆಗಿರ್ತಾ ಇದೆ. ನಿಮಗೆ ಒಂದು ಸೆಲೆಬ್ರೇಷನ್ ಇದೆ. ಯಾರು ಮ್ಯಾರೇಜ್ ಆಗಿಲ್ಲ ಅವ್ರಿಗೆ ಮ್ಯಾರೇಜ್ ಆಗುತ್ತೆ. ಅವ್ರಿಗೆ ಒಟ್ಟಿನಲ್ಲಿ ತುಂಬ ಸೆಲೆಬ್ರೇಷನ್ಸ್ನ ಈ 1111 ಪೋರ್ಟಲ್ ನಿಮಗೆ ತಂದು ಕೊಡ್ತಾ ಇದೆ. ನಿಮ್ಮ ಹಣಕಾಸಿನ ತೊಂದರೆಯಲ್ಲಿ ಒಂದು ಸಮೃದ್ಧಿತನ, ನಿಮ್ಮ ಉದ್ಯೋಗದಲ್ಲಿ ಸಮೃದ್ಧಿತನ, ಒಳ್ಳೊಳ್ಳೆ ಆಪರ್ಚುನಿಟೀಸ್ ಸಿಗುತ್ತೆ, ಪವರ್ ಸಿಗುತ್ತೆ, ಒಂದು ಒಳ್ಳೆ ಸಿಂಹಾಸನ, ನೀವು ಮಾಡೋ ಕೆಲಸಕ್ಕೆ ಒಂದು ಡಿಗ್ನಿಫೈ ಆಗಿರೋದು, ಒಂದು ನಿಮಗೆ ಒಂದು ಒಳ್ಳೆ ಸ್ಥಾನಮಾನ ಎಲ್ಲ ಸಿಗುತ್ತೆ. ನಿಮ್ಮ ಬೇರಿಂದನೇ ನೀವು ಸ್ಟೇಬಲ್ ಆಗ್ತಾ ಇದ್ದೀರಾ. ನಿಮ್ಮ ಒಂದು ಹಳೆ ನೋವಿನ ಅಥವಾ ನಿಮ್ಮ ಸ್ಟ್ರಗಲ್ ಏನೇ ಇರಬಹುದು, ಆ ಚಾಪ್ಟರ್ ಕ್ಲೋಸ್ ಆಗಿ ನ್ಯೂ ಚಾಪ್ಟರ್ ಇದು 1111 ಪೋರ್ಟಲ್ಗೆ ಒಂದು ಸೆಲೆಬ್ರೇಷನ್. ಯಾರಿಗಾದ್ರೂ ಮದುವೆ ಆಗ್ತಾ ಇದೆ, ಅಥವಾ ನಿಮ್ಮ ಮನೇಲಿ ಒಂದು ಇದು ಸಭೆ ಸಮಾರಂಭ, ಒಂದು ಗೆಟ್ ಟುಗೆದರ್, ಈ ಥರ ಒಂದು ಪಾರ್ಟಿಗಳು, ಸಂತೋಷಗಳು ಈ 1111 ಪೋರ್ಟಲಲ್ಲಿ ಓಪನ್ ಆಗ್ತಾ ಇದೆ ನೋಡಿ. 1111 ಯಾರು ಟ್ವಿನ್ ಫ್ಲೇಮ್ಸ್ ಆಗಿದ್ರೆ ಅವ್ರಿಗೆ ಡೋರ್ ಓಪನ್ ಮಾಡ್ತಾ ಇದ್ದಾರೆ, ನಿಮ್ಮನ್ನ ಡಿವೈನ್ ಒಂದು ಮಾಡ್ತಾ ಇದ್ದಾರೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಫಸ್ಟ್ ಫೈಲ್ ಯಾರು ಈ ಟೈಗರ್ ಐನ ಸೆಲೆಕ್ಟ್ ಮಾಡಿದ್ರಿ, ಇದು ನಿಮ್ಮ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಈ ಸೆಕೆಂಡ್ ಫೈಲ್ನ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ಪರ್ಪಲ್ ಕಲರ್ ಸ್ಟೋನ್ನ, ಏನಿದೆ ನಿಮಗೆ 1111 ಪೋರ್ಟಲ್ಗೆ ಡಿವೈನ್ ಕಡೆಯಿಂದ ಮೆಸೇಜ್ ನೋಡೋಣ. ದ ಫೂಲ್ ಕಾರ್ಡ್,
8 of cups, strength, devil. ನಿಮ್ಮಲ್ಲಿ ಒಂದು ಭರವಸೆ ಮೂಡ್ತಾ ಇದೆ. ನಿಮ್ಮಲ್ಲಿ ನಿರಾಸಕ್ತಿ, ಒಂದು ಸ್ಯಾಡ್ನೆಸ್ ಏನಿತ್ತು, ನನ್ನ ಕೈಲಿ ಏನೂ ಆಗಲ್ಲ ಅನ್ನೋದು, ಅದನ್ನ ಮೀರಿ ನೀವು ನಿಮಗೆ ಒಂದು ಸ್ಟ್ರೆಂತ್ ಸಿಗ್ತಾ ಇದೆ. ತಾಯಿ ಚಾಮುಂಡೇಶ್ವರಿ ಪ್ರೆಸೆನ್ಸ್ ಇದೆ, ಇನ್ಫಿನಿಟಿ ಬರ್ತಾ ಇದೆ. ಯಾವುದೇ ರೀತಿಯಾದ ಒಂದು ನೆಗೆಟಿವಿಟಿ ಇನ್ಮುಂದೆ ನಿಮಗೆ ಬರೋದಿಲ್ಲ, ಅಂಟೋದಿಲ್ಲ. ಯಾಕಂದ್ರೆ ನಿಮ್ಮಲ್ಲಿ ತಾಯಿ ಚಾಮುಂಡೇಶ್ವರಿ ಪ್ರೆಸೆನ್ಸ್ ಇದ್ದಾರೆ. ಅವರು ನಿಮಗೆ ಒಂದು ಬಲ ಕೊಡ್ತಾರೆ. ಇನ್ಮೇಲೆ ನೀವು ನಿಮ್ಮಲ್ಲಿ ಒಂದು ಒಂದು ಸ್ಯಾಡ್ನೆಸ್, ಒಂದು ನಿರಾಸಕ್ತಿ ಭಾವನೆ ಇತ್ತಲ್ವಾ, ಅದು ಹೋಗಿ ಅಯ್ಯೋ ಅನ್ನೋ ಒಂದು ಏನ್ ಕೆಲ್ಸಕ್ಕೆ ಕೈ ಹಾಕೋದಿಕ್ಕೋ, ಅಯ್ಯೋ ಯಾರು ಮಾಡ್ತಾರಪ್ಪ ಏನಪ್ಪ ಅನ್ನೋ ಒಂದು ಥಾಟ್ ಇತ್ತಲ್ಲ, ಅದು ಚೇಂಜ್ ಆಗಿ ನೀವು ಎಂಥದೇ ಸಾಹಸ ಮಾಡಬೇಕು ಅಂದ್ರೂ ಅದಕ್ಕೆ ಮುನ್ನುಗ್ತೀರಾ. ಅದನ್ನ ನೀವು ಸಾಧನೆ ಮಾಡೋದಕ್ಕೆ ಯಾವುದೇ ಕಷ್ಟ ಇದ್ರು, ಎಂಥದೇ ಸ್ಟ್ರಗಲ್ ಇದ್ರು, ಎಂಥದೇ ಡೆವಿಲ್ ಎನರ್ಜಿ ಥರ ಇದ್ರು ಅದನ್ನು ಮೆಟ್ಟಿ ನಿಂತು ಅದರಲ್ಲಿ ಗೆದ್ದು ಬರ್ತೀರಾ. ನಿಮ್ಮಲ್ಲಿ ಇನ್ಫಿನಿಟಿ, ನಿಮ್ಮಲ್ಲಿ ಒಂದು ಕಾನ್ಫಿಡೆಂಟ್ ಲೆವೆಲ್ಲು ತುಂಬ ಚೆನ್ನಾಗಿ ಬರ್ತಾ ಇದೆ. ನೀವು ಯಾವುದಕ್ಕೂ ಯೋಚನೆನೇ ಮಾಡಲ್ಲ. ಎಂಥದೇ ಅದು ಎಷ್ಟೇ ಕಷ್ಟಕರವಾಗಿದ್ರು, ಅದು ಎಷ್ಟೇ ಡೆವಿಲ್ ಎನರ್ಜಿ ಆಗಿದ್ರು ಅದನ್ನ ಹೋಗಿ ನೀವು ಆ ಸ್ಟ್ರಗಲ್ನ ನೀವು ಇಲ್ಲ, ನಾನು ಈ ಸ್ಟ್ರಗಲ್ನ ಚಾಲೆಂಜಿಂಗ್ ಆಗಿ ತಗೊಂಡು ಅದ್ರಲ್ಲಿ ಗೆಲ್ತೀನಿ, ನಾನು ಮುಂದೆ ಬರ್ತೀನಿ ಅನ್ನೋ ಒಂದು ಮನೋಭಾವ ನಿಮ್ಮಲ್ಲಿ ಬರ್ತಾ ಇದ್ದಾರೆ. ತಾಯಿ ಚಾಮುಂಡೇಶ್ವರಿ ನಿಮಗೆ ಆ ಶಕ್ತಿನ, ಆ ಇನ್ಫಿನಿಟಿನ ನಿಮಗೆ ಕೊಡ್ತಾ ಇದ್ದಾರೆ. ಇನ್ನು ಮುಂದೆ ನೀವು ಯಾವುದೇ ಆಪರ್ಚುನಿಟಿಗಳು ಬಂದರೂ ಅದನ್ನ ನೀವು ಬೆನ್ನಾಕಿ ಕೂರಲ್ಲ, ಅದನ್ನ ಮುಂದೆ ನುಗ್ಗಿ ಅದು ಎಂಥದೇ ಚಾಲೆಂಜ್ಗಳನ್ನ ನೀವು ಫೇಸ್ ಮಾಡ್ತೀನಿ, ನಾನು ಗೆಲ್ತೀನಿ ಅನ್ನೋ ಒಂದು ಭಾವಕ್ಕೆ ನೀವು ಬರ್ತಾ ಇದ್ದೀರಾ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಯಾರು ಈ ಪರ್ಪಲ್ ಕಲರ್ ಸ್ಟೋನ್ನ ಸೆಲೆಕ್ಟ್ ಮಾಡಿದ್ರು, ಈ 1111 ಪೋರ್ಟಲ್ಗೆ ನಿಮಗೆ ಇನ್ಫಿನಿಟಿ ಬರ್ತಾ ಇದೆ ನೋಡಿ. 8 8 88 ಬಂದಿದೆ. ಇಲ್ಲೂ ಇನ್ಫಿನಿಟಿ ಸಿಂಬಲ್ ಇದೆ. ನಿಮಗೆ ಸಮೃದ್ಧಿತನ ಡಿವೈನ್ ಕಡೆಯಿಂದ ಈ 1111 ಪೋರ್ಟಲ್ಗೆ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.